ಕಳೆದೊಂದು ವಾರದಿಂದ ಚಿನ್ನ ಬೆಳ್ಳಿ ದರದಲ್ಲಿ ತೀವ್ರ ಇಳಿಕೆ ಆಗ್ತಾ ಇದೆ. ದೀಪಾವಳಿ ಹಬ್ಬದ ಬಳಿಕವಂತೂ ಬೆಲೆಯಲ್ಲಿ ದಿಢೀರ್ ಕುಸಿತ ಆಗಿರುವಂಥದ್ದು ಒಂದೇ ವಾರದಲ್ಲಿ. ಚಿನ್ನದ ಬೆಲೆಯಲ್ಲಿ 9,356 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆ 10 ಗ್ರಾಂ ಚಿನ್ನದ ದರದಲ್ಲಿ 1,836 ರೂಪಾಯಿ ಕುಸಿತ ಆಗಿರುವುದು. ಪ್ರಸ್ತುತ 10 ಗ್ರಾಂ ಬಂಗಾರದ ದರ 1,21,518 ರೂಪಾಯಿ ಇದೆ. ಒಂದು ವಾರದ ಹಿಂದೆ 10 ಗ್ರಾಂ ಚಿನ್ನಕ್ಕೆ 1,30,874 ರೂಪಾಯಿ ಇತ್ತು. ಇವಾಗ ನಾವು ನೋಡಿದ್ರೆ 1,21,518 ರೂಪಾಯಿ ಇದೆ. ಇನ್ನು 31,000 ರೂಪಾಯಿ ಕುಸಿತ ಕಂಡ 1 ಕೆಜಿ ಬೆಳ್ಳಿ. ನಿನ್ನೆ ಬೆಳ್ಳಿ ಬೆಲೆಯಲ್ಲಿ 4,417 ರೂಪಾಯಿನಷ್ಟು ಇಳಿಕೆ ಆಗಿದೆ. ಪ್ರಸ್ತುತ 1 ಕೆಜಿ ಬೆಳ್ಳಿ 1,47,033 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಸೊ ಇತ್ತೀಚೆಗೆ ಒಂದು ಬೇಸರ ಇತ್ತು, ಬಂಗಾರ ಮತ್ತು ಬೆಳ್ಳಿಯ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಹಿಂಗಾದರೆ ಬಡವರು ಕೊಂಡ್ಕೊಳ್ಳೋದಕ್ಕಾಗತ್ತಾ? ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದವರೆಲ್ಲ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರು. ಬಟ್ ಒಂದು ಮಟ್ಟಿಗೆ ನಿರಾಳತೆ, ಖುಷಿ ಅನಿಸ್ತಾ ಇರೋದು ಕಮ್ಮಿ ಆಗ್ತಾ ಇದೆ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಅಂತ. ಸಾಮಾನ್ಯವಾಗಿ ನಾವು ನೋಡಿದಾಗ 50 ಪೈಸೆ ಹಾಗೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇತ್ತು, ಮತ್ತು ಹಾಗೆ ಏರಿಕೆಯೂ ಕೂಡ ಆಗ್ತಾ ಇತ್ತು. ನಾವು ಗೆಸ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಹಿಂಗೇನೆ ಕಂಪ್ಲೀಟಾಗಿ ಇಳಿಕೆ ಆಗುತ್ತಾ ಏನು ಎತ್ತಾ ಅಂತ. ಬಟ್ ನಾವು ದೀಪಾವಳಿ ಹಬ್ಬದಿಂದ ಇತ್ತೀಚೆಗೆ ನಾವು ನೋಡೋದಾದರೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಬಂಗಾರ ಪ್ರಿಯರಿಗೆ ಒಂದು ನಿಟ್ಟುಸಿರು, ಪರವಾಗಿಲ್ಲ ಗೋಲ್ಡ್ ತಗೊಳ್ಬಹುದು ಅನ್ನೋದು. ಯಾಕಂದರೆ ಕೆಲವರಂತ ಆಸೆನೇ ಬಿಟ್ಬಿಟ್ಟಿದ್ರು, ಅಯ್ಯೋ ಬಿಡಿ ನಾವೆಲ್ಲ ಎಲ್ಲಿ ತಗೊಳಕ್ಕಾಗತ್ತೆ, ಈ ರೇಟಲ್ಲಿ ಮಾತಾಡ್ಸೋದಕ್ಕಾಗತ್ತಾ, ತಗೊಳ್ಳೋದಕ್ಕಾಗತ್ತಾ ಅಂತ. ಈಗ ಒಂಚೂರು ಕಡಿಮೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಪರವಾಗಿಲ್ಲ, ಹೀಗೆ ಇದ್ರೆ ಕಮ್ಮಿ ಆಗಬಹುದು ಅಂತ ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ದಾರೆ.